ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ದೀಪಾವಳಿ ಹಬ್ಬದ ವಿಡಿಯೋ ಆಗಿರುತ್ತೆ. ಇದು ಸೋಮವಾರದ ದೀಪಾವಳಿ ಹಬ್ಬದ ವಿಡಿಯೋ. ಸೊ ನಾವು ಊರಿಗೆ ಹೋಗಿರೋದ್ರಿಂದ ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ. ಫಸ್ಟು ನಮ್ಮ ಮನೆಯವ್ರ ಮನೆಗೆ ಸಂಡೇ ಹೋಗಿದ್ವಿ. ಅದಾದಮೇಲೆ ಟ್ಯೂಸ್ಡೇ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೀವಿ. ಸೊ ಅಲ್ಲಿ ಥರ್ಸ್ಡೇದು ಇದು ವಿಡಿಯೋ. ಸೊ ಅಲ್ಲಿ ಹಬ್ಬ ಇರೋದ್ರಿಂದ ನಾವು ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡಿದ್ವಿ. ಸೊ ಅಲ್ಲೂ ಕೂಡ ನಾವು ಮತ್ತೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಎಲ್ಲರೂ ಹೊರಟಿದ್ವಿ. ಈಗ ಮಕ್ಕಳು ಮತ್ತು ನಮ್ಮ ಅಣ್ಣನ ಹೆಂಡತಿ ಅತ್ತಿಗೆ ಇವರು ನಮ್ಮಮ್ಮ ಅವರು ನನ್ನ ಪಕ್ಕದಲ್ಲಿ ಕೂತಿರೋರು. ಇನ್ನು ನಮ್ಮ ಅಕ್ಕನ ಮಕ್ಕಳಿಬ್ಬರು, ಅವರು ಹಿಂದಗಡೆ ನಮ್ಮ ಅಣ್ಣನ ಮಗ ಒಬ್ಬ, ಅಕ್ಕನ ಮಗ ಒಬ್ಬರು. ಸೊ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಮಕ್ಕಳಿಗೆ ಬಟ್ಟೆ ತೆಗ್ಸೋದು ಕಷ್ಟ ಆಗುತ್ತೆ. ದೊಡ್ಡ ಸೈಜು ಚಿಕ್ಕ ಸೈಜ್ ಎಲ್ಲ ಸಿಗುತ್ತೆ. ಹಾಗಾಗಿ ಎಲ್ಲರೂ ಮಕ್ಕಳು ಕರ್ಕೊಂಡೋದ್ರೆ ಅವ್ರವ್ರ ಅಳತೆಗೆ ಬಟ್ಟೆ ತೆಗಿಸ್ಬೋದು ಅಂತ ಹೇಳಿ ಮಕ್ಕಳನ್ನು ಸ್ವಲ್ಪ ಜನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಅಕ್ಕ ಅವರು ತುಮಕೂರಿಂದ ಬರ್ತಾ ಇದ್ದಾರೆ. ಅವರು ಚೇಳೂರಿಂದ ಬರಬೇಕು, ಹಾಗಾಗಿ ಬರ್ತಾ ಇದ್ದಾರೆ. ಅವರು ಬರೋದ್ರೊಳಗಡೆ ನಾವು ಹೋಗಿರೋಣ ಅಂತೇಳಿ ಮೊದಲೇ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಪಾಪು ಮಲಗೋದಕ್ಕೆ ಅಂತೇಳಿ ಆಟ ಆಡ್ಕೊತಾ ಇದ್ದ. ಮಕ್ಕಳು ಆಟ ಆಡೋದು ನೋಡಿಬಿಟ್ಟು ಅವ್ನು ಮಲಗ್ತಾನೆ ಇರಲಿಲ್ಲ. ಸೊ ನಮ್ಮಮ್ಮ ಅವರು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಮಗುನ ಆಟ ಆಡಿಸ್ಕೊತಾ ಇದ್ರು. ಇನ್ನು ಎಲ್ಲರೂ ಇಲ್ಲಿ ದೊಡ್ಡಾಲ್ ಮರ ಇದೆ ನಮ್ಮೂರ ಹತ್ರನೇ, ಅಲ್ಲೇ ಹೋಗೋದು ಶಾಪಿಂಗಿಗೆ. ನಮಗೆ ಪರಿಚಯ ಇರೋ ಅಂಗಡಿಗೆ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಬಟ್ಟೆ ತೆಗ್ಸೋದು ಅದೇ ಅಂಗಡೀಲಿ, ಹಾಗಾಗಿ ಅಲ್ಲೇ ಹೋಗಿ ಬಟ್ಟೆ ತೆಗೆಸ್ತಾ ಇದ್ದೀವಿ. ಇವಾಗ ಮಕ್ಕಳೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗಂತೂ ಹಬ್ಬ ಅಂದರೆ ತುಂಬಾ ಖುಷಿ. ಅವ್ರಿಗೆ ಏನು ಗೊತ್ತಿರುತ್ತೆ, ಮಕ್ಕಳಿಗೆ ರೆಡಿ ಆಗೋದು, ಎಂಜಾಯ್ ಮಾಡೋದು ಅಷ್ಟೇ ಆಗಿರುತ್ತೆ. ನಮಗೆ ಕೆಲಸಗಳಿರುತ್ತೆ ಅದು ಇದು. ಸೊ ಮಕ್ಕಳು ನೋಡ್ಕೋಬೇಕು ಅಂತ ನಮಗೆ ಟೆನ್ಷನ್ ಆಗಿರುತ್ತೆ, ಅವ್ರಿಗೆ ಖುಷಿಯಾಗಿರುತ್ತೆ. ಇನ್ನೆಲ್ಲರೂ ಹೋಗ್ತಾ ಇದ್ವಿ. ಆಟೋದಲ್ಲಿ ಖಾಲಿ ಇಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಕೂತ್ಕೊಂಡಿದ್ವಿ ಆರಾಮಾಗಿ. ಇನ್ನು ಬಂದಿದ್ದೀವಿ ಇವಾಗ ದೊಡ್ಡ ಅಂತೇಳಿ ಸಿಗ್ಬೋದು. ನಾವೇನೇ ತಗೊಳಕ್ಕೆ ಬಂದ್ರೂ ಇಲ್ಲಿಗೆ ಬರಬೇಕು, ಹಾಗಾಗಿ ಸೊ ಇವಾಗ ಅಂಗಡಿ ಹತ್ರ ಹೊರಟಿದ್ದೀವಿ. ಎಲ್ಲ ಮಕ್ಕಳು ಇಲ್ಲೇ ಕೂತಿದ್ದಾರೆ, ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸಾಯಂಕಾಲ 6 ಗಂಟೆ ಆಗಿದೆ. ಇವಾಗ ನಾನು ಊಟ ಆಯ್ತಾ? ಏನ್ ಬಂದಿದ್ದೀರಲ್ಲ? ಹೆಂಗ್ ಬಂದಿದ್ದೀರಾ? ಶಾಪಿಂಗ್ ಬಂದಿದ್ದೀರಾ? ವೆರೈಟಿ ಬಟ್ಟೆಗಳು, ಬಾಯ್ಸ್ಗೆ ಇದೆಲ್ಲ ಇರೋದು. ನಮ್ಮ ಪಾಪು ಒಬ್ಬ ತೀಟೆ ಆಡ್ತಾವನಲ್ಲಿ, ಇಷ್ಟೊಂದು ತೀಟೆ ಆಡ್ತಾವನಲ್ಲಿ. ಇಲ್ಲ ನಾನು ತಗೊಳ್ಳೋದು. ಏನು ಬೇಡ. ಅಂಗಡಿ ಎಲ್ಲ ದೊಡ್ಡದಾಗಿದೆ. ಕೆಳಗಡೆ ಒಂದು ಸ್ಟೆಪ್ ಇದೆ, ಮೇಲ್ಗಡೆ ಒಂದು ಸ್ಟೆಪ್ ಇದೆ. ನಾವು ಯಾವಾಗಲೂ ಇಲ್ಲೇ ಬರೋದು ದೊಡ್ಡ ಅಲ್ಮಾರಕ್ಕೆ. ಸೊ ಈ ಅಂಗಡಿಲಿ ಪರಿಚಯ ಇದೆ, ತುಂಬಾ ಬಟ್ಟೆಗಳು ತಗೊತೀವಿ. ಅವ್ರಿಗೆಲ್ಲ ಏನಿಲ್ಲ, ಸಿಗಲ್ಲ ಸೇಮ್. ತೆಗ್ದಿದ್ದೀನಿ, ಹೇಳು. ಪ್ಯಾಂಟೆಲ್ಲ ರೆಡಿ ಮಾಡ್ತಾವ್ರೆ. ಇಲ್ಲೇ ಕಲೆಕ್ಷನ್ ಎಲ್ಲ ನಡೀತಾ ಇದೆ. ಸೂಪರ್. ಇನ್ನು ನಮ್ಮ ಅಕ್ಕ ಅವರು ಬಂದಿದ್ದರು ಶಾಪಿಂಗ್ ಮಾಡೋದ್ರೊಳಗಡೆ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬಸ್ ಸಿಕ್ಕಿತ್ತು 7:15, ಹಾಗಾಗಿ 7:15 ಇವಾಗೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ.
ಮತ್ತೆ ನಾನು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು 9:30 ಹಂಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮೂರಿಗೆ ದೇವ್ರಿಗೆ ಅಂತ ಹೇಳಿಬಿಟ್ಟು ಎಲ್ಲರೂ ಜನಗಳೆಲ್ಲ ಬರ್ತಾ ಇರ್ತಾರೆ. ಹಾಗೆ ದೇವ್ರು ಕೂಡ ಬರ್ತಾ ಇರುತ್ತೆ. 7 ಊರಿಂದ ದೇವ್ರುಗಳು ಬರ್ತಾ ಇರ್ತವೆ. ಸೊ ಆ ದೇವ್ರುಗಳ್ನೆಲ್ಲನ ಬರ್ಮಾಡ್ಕೊತಾ ಇರ್ತಾರೆ ದೇವ್ರ ಗುಡಿ ಒಳಕ್ಕೆ ಕೂರಿಸೋದಕ್ಕೆ ಅಂತ ಹೇಳಿ. ಇನ್ನು ಮಕ್ಕಳೆಲ್ಲ ಪಟಾಕಿ ಹಚ್ತಾಯಿದ್ರು. ಜೊತೆಗೆ ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರಿಕೊಂಡು ಪಟಾಕಿ ಹಚ್ಚುತ್ತಾಯಿದ್ರು. ಇದರ ಜೊತೆಗೆ ದೇವ್ರ ಎದುರುಗಡೆ ಬರ್ತಾಯಿದ್ದು. ದೇವ್ರ ಎದುರುಗಡೆ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಕ್ಕಳು ಈ ರೀತಿ ಪಟಾಕಿ ಹಾಕ್ತಾಯಿದ್ರು. ದೇವ್ರಿಗೆ ಪಾದ ಎಲ್ಲ ತೊಳೆದ್ಬಿಟ್ಟು ಇವಾಗ ಊರೊಳಗಡೆನೆ ಎಲ್ಲರೂ ಮನೆ ಮುಂದೂ ನೀರು ಹಾಕ್ತಾ ಇರ್ತಾರೆ. ಹಾಕ್ಬಿಟ್ಟು ದೇವರು ಗುಡಿ ಒಳಗಡೆ ತಗೊಂಡೋಗಿ ಇಡ್ತಾರೆ ದೇವ್ರನ್ನ. ಒಂದೊಂದಾಗೆ ಬರ್ತಾ ಇರ್ತವೆ ದೇವರು. ಬೆಳಕಾಗೋವರೆಗೂ ಬರ್ತಾನೆ ಇರುತ್ತೆ. ಇವಾಗ ಬಂದು ಟೈಮು 9:30 ಆಗಿರುತ್ತೆ. ಸೊ ಈ ಟೈಮಲ್ಲಿ ಎಲ್ಲ ದೇವ್ರನ್ನು ಈ ರೀತಿ ಪೂಜೆ ಮಾಡಿಕೊಂಡು ಕರ್ಕೊತಾ ಇರ್ತಾರೆ ದೇವ್ರ ಮೆರವಣಿಗೆ ಮಾಡಬೇಕು ಅಂತ ಹೇಳಿ. ಸೊ ಬೆಳಗ್ಗೆ ಜಾತ್ರೆ ಇರುತ್ತೆ. ಆ ಜಾತ್ರೆಗೆ ದೇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತೇಳಿ ಜೊತೆಯಲ್ಲೇ ಸೊ ಇವಾಗ ದೇವ್ರೊಳಗಡೆ ಸೇರಿಸ್ಕೊತಾ ಇದ್ದಾರೆ. ಇನ್ನು ನಮ್ಮ ಮನೆ ಮುಂದೆನೇ ದೇವ್ರು ಹೋಗ್ಬೇಕಾಗುತ್ತೆ. ಈಗ ನಮ್ಮ ಮನೆ ಪಕ್ಕದಲ್ಲೇ ದೇವ್ರು ಇರೋದು. ಸೊ ಬಾಗಿಲಿರೋದು ಆ ಕಡೆ ಸೈಡು. ಹಾಗಾಗಿ ನಮ್ಮ ಮನೆ ಇರೋದು ಹಿಂದಗಡೆ, ದೇವರು ಹಿಂದಗಡೆ. ಇನ್ನು ಕೆಳಗಡೆ ಹೋಗ್ಬಿಟ್ಟು ಆ ಕಡೆ ಹೋಗಿ ಟರ್ನ್ ಆಗುತ್ತೆ. ಹಾಗಾಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗಳು ಇಬ್ಬರು ಜೋಡಿಯಾಗಿ ನೀರು ಹಾಕ್ತೀವಿ ಅಂತ ಹೋಗಿದ್ರು. ಇಬ್ಬರು ಸೇರಿಬಿಟ್ಟು ಎಲ್ಲ ದೇವ್ರುಗಳಿಗೂ ಅವರಿಬ್ಬರೇ ನೀರು ಹಾಕ್ಬೇಕಂತೇಳಿ ಹಾಕ್ತಾಯಿದ್ರು. ನಮಗೆ ಹಾಕೋದಕ್ಕೆ ಕೊಡ್ತಾ ಇರಲಿಲ್ಲ ಅವರು. ಸೊ ಹಾಗಾಗಿ ಈಗ ದೇವ್ರ ಪೂಜೆ ನಡೀತಾ ಇತ್ತು. ಅಲ್ಲಲ್ಲೇ ದೇವ್ರ ಪೂಜೆ ಮಾಡ್ಕೊಂಡು ಈ ರೀತಿ ವಾಲ್ಗ ಎಲ್ಲ ಬಡ್ಕೊಂಡು ಹೋಗ್ತಿರ್ತಾರೆ. ಇನ್ನು ಜನರೆಲ್ಲ ನೋಡಿಕೊಂಡು ಹಾಗೆ ಚೆನ್ನಾಗಿ ಖುಷಿ ಪಡ್ತಾಯಿದ್ರು. ನಾನು ಕೂಡ ಹಾಗೆ ಒಂದು ವಿಡಿಯೋ ಮಾಡಿದ್ದೆ. ಪಾಪು ಕೂಡ ಎದ್ದಿದ್ದ. ಸೊ ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಅವ್ನು ಮಲ್ಕೊಳ್ಳಿಲ್ಲ. ಹಾಗೆ ದೇವ್ರು ನೋಡ್ತಾನೆ ಅಂತ ಕರ್ಕೊಂಡೇ ಬಂದಿದ್ದೀವಿ. ಸೊ ಇನ್ನು ನೋಡಿ ಈ ರೀತಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ. ಈ ಹಬ್ಬ ನಡೀತಾ ಇರುತ್ತೆ. ದೀಪಾವಳಿ ಅಂದರೆ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿರುತ್ತೆ. ಸೊ ಇನ್ನು ಬೆಳಗಿನ ಜಾವದಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ದೇವ್ರ ಮೆರವಣಿಗೆ ಎಲ್ಲ ಇರುತ್ತೆ ಮತ್ತು ದೀಪ ಎತ್ತುತ್ತಾರೆ. ಸೊ ಈ ವಿಡಿಯೋ ಬಂದು ಬೆಳಗಿನ ಜಾವ 4:30 ಆಗಿರುತ್ತೆ. ಸೊ ದೀಪ ಎತ್ತುತ್ತಾರೆ ಅಂತ ಹೇಳಿ ನಡೀತಾ ಇರೋದು. ಇವಾಗ ಎಲ್ಲರೂ ಬಂದಿದ್ವಿ. ಕಾಯಿಂದ ತೊಗೊಂಡು ಸ್ವಲ್ಪ ಮೇಕಪ್ ಏನಿರಲಿಲ್ಲ. ಚಳಿ ಆಗ್ತೈತೆ ಸ್ವಲ್ಪ. ಹಾಗೆ ಎಲ್ಲರೂ ಬಂದಿದ್ರು 4 ಗಂಟೆಗೆ. ಸೊ ಈಗ ದೀಪ ಹಚ್ಚುತ್ತಾರಲ್ಲ, ಆ ದೀಪ ಫಸ್ಟ್ ಮಧ್ಯದಲ್ಲಿ ಒಂದು ದೊಡ್ಡ ದೀಪ ಕೂರಿಸ್ತಾರೆ. ಅದು ಕೂರಿಸಿದಾದ್ಮೇಲೆ ಆ ಚಿಕ್ಕ ದೀಪಗಳೆಲ್ಲ ರೆಡಿ ಮಾಡ್ತಾರೆ. ಇನ್ನು ಈ ರೀತಿ ಮೆರವಣಿಗೆ ಮಾಡಿಕೊಂಡು ಸೊ 3 ಸುತ್ತು ಸುತ್ತಾ ಇರ್ತಾರೆ. ಅದು 3 ಸುತ್ತು ಸುತ್ತೋವರೆಗೆ 2 ಅವರ್ ಅಲ್ಲೇ ಆಗಿರುತ್ತೆ. 4:30ಯಿಂದ 6 ಗಂಟೆವರೆಗೂ ಈ ರೀತಿ ಮಾಡಿರ್ತಾರೆ. ಸೊ ಈ ಸುತ್ತೋದ್ರೊಳಗಡೆ ಟೈಮ್ ಆಗಿರುತ್ತೆ. ಇದು ನೋಡೋದಕ್ಕೆ ಅಂತ ಜನ ತುಂಬಾ ಬಂದಿರ್ತಾರೆ. ಎಲ್ಲ ಕಡೆಯಿಂದನೂ ಬಂದಿರ್ತಾರೆ. ದೇವ್ರ ಒಕ್ಲುಗಳು ಇದು. ಸೊ ಹಾಗಾಗಿ ಅವರೆಲ್ಲ ನೋಡೋಕ್ಕೆ ಅಂತಲೇ ಬಂದಿರ್ತಾರೆ. ನಾವು ಕೂಡ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೋಗಿದ್ದೀವಿ. ಸೊ ಮಕ್ಕಳು ಕೂಡ ಎಬ್ಬರಿಸ್ಕೊಂಡು ಹೋಗ್ರಿ ಅಂತ ಅವರು ಹಠ ಮಾಡ್ತಾಯಿದ್ರು. ಹಾಗಾಗಿ ಅವ್ರನ್ನೂ ಕರ್ಕೊಂಡೇ ಬಂದಿದ್ವಿ. ಮೆರವಣಿಗೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಎಷ್ಟೇ ಚಳಿ ಇದ್ರೂ ಮಳೆ ಇದ್ರೂ ದೇವ್ರು ಮಾಡೋದನ್ನು ಮಾತ್ರ ಬಿಡೋದಿಲ್ಲ. ವರ್ಷ ಈ ರೀತಿ ದೀಪಾವಳಿ ಹಬ್ಬ ನಡೀತಾನೆ ಇರುತ್ತೆ ನಮ್ಮೂರಲ್ಲಿ. ತುಂಬ ಚೆನ್ನಾಗಿರುತ್ತೆ. ಈ ಹಬ್ಬ ಅಂದರೆ ಎಲ್ರಿಗೂ ಖುಷಿ ಇರುತ್ತೆ. ಹಾಗೆ ತುಂಬ ಚೆನ್ನಾಗಿ ನಡೆಯುತ್ತೆ. ಗ್ರ್ಯಾಂಡಾಗಿ ಏನೂ ತೊಂದರೆ ಇಲ್ಲದೇ ನಡೆಯುತ್ತೆ. ನೋಡಿ ಈ ರೀತಿ ಕಲರ್ಫುಲ್ಲಾಗಿ ಅರೇಂಜ್ಮೆಂಟ್ ಎಲ್ಲ ರೆಡಿಯಾಗಿತ್ತು.
ಇನ್ನು ಲೇಡೀಸ್ ಸ್ವಲ್ಪ ಕಡಿಮೆನೇ ಇದ್ದರು, ಎಲ್ಲ ಜೆಂಟ್ಸೇ ಜಾಸ್ತಿ ಇದ್ದಿದ್ದು. ಯಾಕಂದರೆ ಲೇಡೀಸ್ ಎಲ್ಲ ಅಡುಗೆ ಮಾಡೋಕ್ಕೆ ಅಂತ ಎದ್ದಿರ್ತಾರೆ. ಮತ್ತು ಇದಾದಮೇಲೆ 12 ಗಂಟೆಗೆಲ್ಲ ಜಾತ್ರೆ ಇರುತ್ತೆ, ಸ್ಟಾರ್ಟ್ ಆಗುತ್ತೆ ಜಾತ್ರೆ. ಹಾಗಾಗಿ ಜಾತ್ರೆಗೆ ಹೋಗಬೇಕು ಅನ್ನೋ ಅರ್ಜೆಂಟಲ್ಲಿ ಎಲ್ಲ ಅಡುಗೆ ಮಾಡೋದಕ್ಕೆ ಅಂತ ಲೇಡೀಸ್ ಎಲ್ಲ ಹಾಗೇ ಇರ್ತಾರೆ. ನಮ್ಮನೇಲಿ ನಿಧಾನಕ್ಕೆ ಮಾಡ್ಕೊಳೋಣ ಬೇಗ ಹೋಗ್ಬಿಟ್ಟು ಅಂತೇಳಿ ನಾವೆಲ್ಲರೂ ನೋಡೋಕೆ ಬಂದಿದ್ದು. ನಮ್ಮ ಅತ್ತಿಗೆ ಸ್ವಲ್ಪ ಲೇಟಾಗಿ ಬರ್ತಾಯಿದ್ರು, ಅವರು ಇನ್ನೂ ಮನೆಯಲ್ಲಿ ದೀಪ ಎಲ್ಲ ಹಚ್ಚೋದಿತ್ತು, ಹಾಗಾಗಿ ಅವ್ರು ಇನ್ನೂ ಬಂದಿರಲಿಲ್ಲ. ಇನ್ನು ಒಳಗಡೆ ಇವಾಗ 3 ಸುತ್ತು ಸುತ್ತಿದ್ದಾರೆ. ಇವಾಗ ನೋಡಿ ದೇವ್ರ ಒಳಗಡೆ ಇಡ್ತಾರೆ. ಇವಾಗ ಇದ್ರೊಳಗಡೆ ಸೇರಿಸ್ಬಿಟ್ಟು ದೀಪನ ಹಚ್ಚುತ್ತಾರೆ. ಇಲ್ಲಿ ಪೂಜಾರು ಮಧ್ಯೆ ಹೋಗಿದಾರಲ್ವ, ಅದರೊಳಗಡೆ ಹೋಗ್ಬಿಟ್ಟು ಈ ದೊಡ್ಡ ದೀಪನ ಇಲ್ಲಿ ಕೂರಿಸ್ತಾರೆ. ಇದಾದಮೇಲೆ ಈ ಸುತ್ತ ಎಲ್ಲ ದೀಪ ಇಟ್ಟಿದ್ದಾರೆ ನೋಡಿ, ಚಿಕ್ಕ ದೀಪಗಳು. ಅದನ್ನೆಲ್ಲ ಇವಾಗ ಈ ದೀಪ ಎತ್ತಿದ ಮೇಲೆ ಆ ದೀಪಗಳನ್ನು ಹಚ್ಚುತ್ತಾರೆ. ಇವಾಗಲೇ 5:30 ಆಗ್ತಾಯಿದೆ. ಸ್ವಲ್ಪ ಟೈಮು ನೋಡಿ ಎಷ್ಟೊತ್ತಾಯಿತು ಅಂತ ಇಲ್ಲಿ ಬಂದು 2 ಅವರ್ ಆಗೇ ಹೋಯಿತು. ಇವಾಗ ದೇವ್ರ ದೀಪ ಎತ್ತಿದ್ರು. ಇದೇ ದೀಪ ಎತ್ತೋದು ಅಂದರೆ, ದೀಪಾವಳಿ ಅಂದರೆ ಇದೇ ಹಬ್ಬ ನಮಗೆ. ಸೊ ತುಂಬ ಚೆನ್ನಾಗಿ ಕೂರಿಸಿರ್ತಾರೆ. ಇವಾಗ ಮನೆಯಿಂದ ಎಲ್ಲರೂ ಒಂದೊಂದು ಲೋಟ ಎಣ್ಣೆ ಅಂತ ತಗೊಂಡೋಗಿರ್ತಾರೆ. ಆ ಎಣ್ಣೆನ ಇದಕ್ಕೆ ಸೇರಿಸ್ತಾ ಹೋಗ್ತಾರೆ. ಅದು ತುಂಬ ಜೋರಾಗಿ ಉರಿಬೇಕಂತೇಳಿ ಚೆನ್ನಾಗಿ ಉರಿಸ್ತಾ ಇರ್ತಾರೆ. ಇದಾದಮೇಲೆ ಎಲ್ಲರೂ ಹಾಗೇ ಮೆರವಣಿಗೆ ಇರುತ್ತೆ. ವಾದಿದರೆಲ್ಲ ಮೆರವಣಿಗೆ ಮಾಡ್ತಾರೆ. ಮತ್ತು ಕೋಲಾಟ ಹಾಕೋರು ಕೋಲಾಟ ಹಾಕ್ತಾಯಿರ್ತಾರೆ. ಮತ್ತು ಸೋಬಾನೆ ಪದ ಹೇಳೋರು ಅವರು ಕೂಡ ಪದ ಹೇಳ್ಕೊಂಡು ಸೊ ಈ ರೀತಿ ಹಬ್ಬನ ಎಂಜಾಯ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೊಂದು ಸಂತೋಷ ಹಬ್ಬ ಅಂತಂದರೆ, ಮನೇಲೆಲ್ಲ ಕೆಲಸ ಬಿಟ್ಟು ದೇವ್ರನ್ನೇ ಇದು ಮಾಡೋಕ್ಕೆ ಬಂದಿರ್ತಾರೆ. ಹಾಗಾಗಿ ದೇವ್ರ ಪೂಜೆ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ನೋಡಿ ಈಗ ವಾದಿದರು ಸ್ವಲ್ಪ ಹೊತ್ತು ಮೆರವಣಿಗೆ ಮಾಡ್ತಾರೆ ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು. ನಂತರ ಇದಾದಮೇಲೆ ಕೋಲಾಟದ ಪದ ಇರುತ್ತೆ. 9 ಗಂಟೆವರೆಗೂ ಈ ರೀತಿ ಒಂದೊಂದೇ ನಡೀತಾನೆ ಇರ್ತವೆ. ಕೋಲಾಟದ ಪದ, ಸೋಬಾನೆ ಪದ ಮತ್ತು ಗೊರ್ವೈನಾಟ ಅಂತ ಹಾಡ್ತಾರೆ, ಅದು ಕೂಡ ನಡೆಯುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನು ಮಾಡೋದಕ್ಕೆ ನೋಡೋದಕ್ಕೆ ಅಂತ ಇರಲಿಲ್ಲ. ಯಾಕಂದರೆ ನಾವು ಗಂಗಮ್ಮನ ಮಾಡಬೇಕಂತೇಳಿ ಹಳ್ಳಕ್ಕೆ ಹೋಗ್ಬೇಕಾಗಿತ್ತು. 3 ತೊರೆ ಹಳ್ಳ ಅಂತ ಇದೆ ನಮ್ಮೂರ ಹತ್ರ, ಅಲ್ಲಿಗೆ ಹೋಗ್ಬೇಕಾಗಿತ್ತು. ನಮ್ಮ ಅಕ್ಕ, ನಾವು, ನಮ್ಮ ಅತ್ತಿಗೆ ಎಲ್ಲ ರೆಡಿ ಆಗಬೇಕಿತ್ತು. ಹಾಗಾಗಿ ಇದನ್ನು ಮುಗಿಸ್ಕೊಂಡ ತಕ್ಷಣವೇ ನಾವಿವಾಗ ಹೊರಡ್ತೀವಿ ಇವಾಗ. ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಮತ್ತೆ ಜಾತ್ರೆಗೆ ಹೋಗ್ಬೇಕಲ್ವ, ಹಾಗಾಗಿ ಇದನ್ನು ಬೇಗನೆ ಮುಗಿಸ್ಕೊಂಡು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಹೋಗ್ಬೇಕಂತ ಹೇಳಿ ರೆಡಿಯಾಗಿದ್ದೀವಿ. ಈ ಪೂಜೆ ಎಲ್ಲ 12 ಗಂಟೆವರೆಗೂ ದೇವಸ್ಥಾನದಲ್ಲಿ ನಡೀತಾನೆ ಇರ್ತಾರೆ. ಜನಗಳು ಬಂದಿರೋ ಅಂಥವ್ರು ನೋಡ್ತಾನೆ ಇರ್ತಾರೆ ಮೆರವಣಿಗೆನ. ಸೊ ಮನೆಯಲ್ಲಿ ಹಬ್ಬಗಳು ಇರೋದಕ್ಕೆ ಕೆಲಸಗಳು ಮಾಡೋದಿರುತ್ತಲ್ವ, ಸೊ ಕೆಲವರೆಲ್ಲ ಹೋಗ್ತಾ ಇರ್ತಾರೆ. ಬಂದಿರೋ ನೆಂಟರುಗಳೆಲ್ಲ ನೋಡ್ಕೊತಾ ಇರ್ತಾರೆ ಈ ರೀತಿಯ. ನೋಡಿ ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿದ್ದಾರೆ, ಕೆಲವ್ರು ಹಚ್ಚುತ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ದೀಪಗಳಿದ್ದಾವಲ್ವ, ಅವೆಲ್ಲ ಹಚ್ಚುತ್ತಾ ಇದ್ದಾರೆ ಇವಾಗ. ಅದು ದೊಡ್ಡ ದೀಪ ಹಚ್ಚಿದ ಮೇಲೆ ಚಿಕ್ಕ ದೀಪಗಳೆಲ್ಲ ಹಚ್ಚೋದು, ಅಲ್ಲಿವರೆಗೂ ಹಚ್ಚೋ ಆಗಿಲ್ಲ. ಸೊ ಇವಾಗ ಎಲ್ಲರೂ ಎಣ್ಣೆ ಹಾಕಿಬಿಟ್ಟು ಒಂದೊಂದೇ ದೀಪಗಳನ್ನ ಹಚ್ಚುತ್ತಾ ಹೋಗ್ತಾರೆ. ನಾನು ಅದ್ರ ಹತ್ರ ಹೋಗೋಕ್ಕಾಗಿರಲಿಲ್ಲ. ಸೊ ನಮ್ಮ ಅಕ್ಕನ ಮಗಳು ಹೋಗಿದ್ಲು, ಹಾಗಾಗಿ ಅಲ್ಲೇ ಒಂದು ವೀಡಿಯೋ ಮಾಡ್ಕೊಂಬಂದ್ಲು. ಸೊ ಇದಾದಮೇಲೆ ಎಲ್ಲ ಪೂಜೆನೂ ಮುಗಿಯುತ್ತೆ. ಮೆರವಣಿಗೆಗಳು ಒಂದೊಂದೇ ನಡೀತಾ ಇರ್ತೈತೆ. ಇನ್ನು ತುಂಬಾ ಚಳಿ ಇರೋದ್ರಿಂದ ನಮ್ಮ ಪಾಪು ಎದ್ದಿರಲಿಲ್ಲ, ಮಲ್ಕೊಂಡಿದ್ದ. ಅವ್ನು ಬಿಟ್ಬಿಟ್ಟು ನಮ್ಮಮ್ಮ ಇದ್ದರು ನೋಡ್ಕೊಳ್ಳೋದಕ್ಕೆ ಅಂತ ಹಾಗೇ ಎಲ್ಲರೂ ಬಂದಿದ್ವಿ. ನಮ್ಮ ಅತ್ತಿಗೆ ಕೂಡ ದೀಪ ಹಚ್ಚಿ ಅವರು ಬಂದಿದ್ದರು. ಸೊ ಅವರು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಜೊತೆಯಲ್ಲಿ ಎಲ್ಲರೂ ನೋಡಿದ್ವಿ ಈ ರೀತಿ ದೇವರನ್ನು ದೀಪ ಹಚ್ಚೋದನ್ನು ನೋಡಿಬಿಟ್ಟು ಇವಾಗ ಮನೆಗೆ ಹೊರಡ್ತೀವಿ. ಸೊ ಯಾಕಂದರೆ ಇವಾಗ ಮನೆಗೆ ಹೋಗ್ಬಿಟ್ಟು ನಾವೆಲ್ಲ ರೆಡಿ ಮಾಡಬೇಕು, ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಇನ್ನು ಜನಗಳೆಲ್ಲ ಅದು ದೀಪ ಹಚ್ಚಿದ ತಕ್ಷಣವೇ ಎಲ್ಲ ಹೋಗ್ತಾ ಇರ್ತಾರೆ ಅವ್ರವ್ರ ಮನೆಗಳಿಗೆ, ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕಲ್ವ. ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕತ್ತಲಲ್ಲಿ ದೀಪಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಪೂಜಾರಪ್ಪರೆಲ್ಲ ಇಲ್ಲಿರೋ ಅಂಥವರೆಲ್ಲ ಇರ್ತಾರೆ, ಅವರು ಕೂಡ ಪೂಜೆಗೆಲ್ಲ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ದೇವ್ರುಗಳು ಎತ್ತೋದಕ್ಕೆ ಮೆರವಣಿಗೆಗೆ ಅಂತ ಹೇಳಿ ಅವರೆಲ್ಲ ದೇವರೆಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ಸೊ ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಇನ್ನು ಬೀದಿ ಲೈಟ್ಗಳೆಲ್ಲ ಕತ್ತಲಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಇವರು ನಮ್ಮ ಅಕ್ಕ, ದೊಡ್ಡ ಅಕ್ಕ ಇವರು. ಇನ್ನು ನನ್ನ ಮಗಳು ಚಳಿ ಅಂತೇಳಿ ಇದು ಮಾಡ್ತಿದ್ಲು. ನಮ್ಮ ಅಕ್ಕನ ಮಕ್ಕಳು, ಇವಳು ಮೂರನೇ ಅಕ್ಕ, ಅವ್ರ ಮಕ್ಕಳು ಅವಳು. ಲೈಟಿಂಗ್ಸ್ ಎಲ್ಲ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅದನ್ನೇ ತೋರಿಸ್ತಾ ಇದ್ದೆ ನೋಡಿ. ನಮ್ಮ ಫೇಸೇ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಹಾಗೆ ಲೈಟೆಲ್ಲ ಜುಮ ಜುಮ ಅನ್ನಿಸ್ತಾ ಇತ್ತು. ಆ ಥರ ಚೆನ್ನಾಗಿ ರೆಡಿಯಾಗಿತ್ತು ಲೈಟಿಂಗ್ಸು. ಬೆಳಕಲ್ಲಿ ಅಷ್ಟು ಕಾಣಿಸಲ್ಲ, ಕತ್ತಲಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಇನ್ನು ಇವಾಗ ಹೋಗ್ಬಿಟ್ಟು ಮನೆಗೆ ಎಲ್ಲ ರೆಡಿ ಮಾಡ್ಕೊತೀವಿ. ಇದು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಮನೆ ಮುಂದಗಡೆ ಇದು ನಮ್ಮ ಮನೆ ಮುಂದಗಡೆ ಪಕ್ಕದಲ್ಲಿ ದೇವಸ್ಥಾನ ಇದೆ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವೀಡಿಯೋ ಮಾಡಿದ್ದೀವಿ. ಇನ್ನು ನಾವು ರೆಡಿಯಾಗಿ ಸ್ನಾನ ಮಾಡ್ಕೊಂಡಿದ್ದಾಗ ಮೂರ್ಕೆರೆ ಹಳ್ಳ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ದೀಪಾವಳಿ ಹಬ್ಬ ಇರೋದ್ರಿಂದ ಊರಲ್ಲಿ ಗಂಗಮ್ಮನ ಮಾಡೋಕ್ಕೆ ಅಂತ ಇದು ಹಳ್ಳಕ್ಕೆ ಬಂದಿದ್ದೀವಿ. ಎಲ್ಲನ ತುಂಬ ಚೆನ್ನಾಗಿದೆ ಪ್ಲೇಸು ನೋಡಿ. ಇದೇ ಇದರಲ್ಲಿ ಮೂರ್ತಾರೆ ಹಳ್ಳ ಅಂತ. ನಾನು ನಮ್ಮ ಅಕ್ಕ, ಸೊ ಇಲ್ಲಿ ನಮ್ಮ ಅದಕ್ಕೆ ಎಲ್ಲರೂ ಬಂದಿದ್ದೀವಿ. ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ ಹಳ್ಳದಲ್ಲಿ. ಅದು ಸೊ ನಂದಿದೆ ಅಲ್ಲಿ ಒಂಥರ ಕಾಣ್ತು ನೋಡಿ. ಇದು ಸೀರೆ ಹಾಕ್ಬಿಟ್ಟು ಚೆನ್ನಾಗೈತಿ. ಅಲ್ಲಿ ಒಂಥರ ಸೀರೆ ಪರ್ಪಲ್ ಕಲರ್ ಕಾಣಿಸ್ತು. ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ. ನಾವಿವ ಈ ಥರ ಮಾಡ್ತಾ ಇದ್ದೀವಿ ರೆಡಿ ಮಾಡಿಕೊಂಡು. ಖಾರಿ ಬತ್ತೈತಿ, ಎತ್ತೋಗಿ ಸೇರ್ಕೊಂಡೈತಿ. ನಾನು ಯಾಕೆ ಬರೋಣ ಅಂತೈತಿ ಅಲ್ಲಿ ನೋಡಿ. ನೀನು ಹೆಂಡತಿ ಕೈಲಿ ಮಾಡ್ಸೋಕೆ ಗೊತ್ತಾಗೋದು ಬೇಡ, ಬರಲ್ಲ ನೋಡ್ಕೆ ಅದನ್ನು ಮಾಡ್ತಾರೆ ಹೇಳು ಅಂತ. ಬರುವ ನಾಯಿ ಏನಾದ್ರು ತಿಂದೋದ ನೋಡ್ರಿ. ಕೊಡು ಅರಿಶಿನ ಕೊಡು. ಅದೇ ಬರೋಲ್ಲ. ಸೀಮಂತಿಗೆ ಹೋಗೋಣ ಅಂದರೆ ಸೀಮಂತಿಗೂ ನಮಗೂ ಸಂಬಂಧ ಏನೈತಿ. ನಾವೇ ಬರೋಣ ಸೀಮಂತಿಗೆ ಅಷ್ಟೇ. ಯಾರು ಒಂದು ಹುಡುಗಿ ಸೀಮಂತಕ್ಕೆ ಊರ್ನ ಹುಡುಗನ ಹುಡುಗನ ಎರಡು ಕಡೆ ಹೊತ್ಕೊ ಬರಲ್ಲ ಅಂತೇವಿದ್ದು. ಅದು ಹೆಣ್ಮಕ್ಳು ಕೆಲ್ಸಕ್ಕೆ ನಾವೇ ಬರ, ನಾವೇನು ವರ್ಷ ಕುಂಕುಮ ಹೋಗಿ ಕಿಶಮ್ಮ ಹೋಗ್ರಿ ಅಂತವಲ್ಲಿ ನಡೀರಿ. ಆಮೇಲೆ ತಿನ್ನಾರಂತ ನಿಮ್ಗೆ ಈಗಾರ ಕೊಡಲ್ಲ ನಾವು ಪೂಜೆ ಆದ್ಮೇಲೆ. ಏಯ್ ದಿಂಡೆ ಸದಿ ಫುಡ್ ಇಂತ ಸಿಕ್ಕೇತ ಅಂತ ಕಾಯ್ಕೊಂಡು ಶೋಭಾನ್ ಕಾಣ್ತಿಲ್ಲ. ಸೀರೆ ಹೆಂಗೆ ಹಾಕೋದು ಹಾಕೊಂಡು ಇದನ್ನೇ ಒಪ್ಕೊಳ್ಳೋದು ಕೈ ತುಂಬಾನು. ಅರ್ಶಿನ ಕುಂಕುಮ ಇಕ್ಕಳ್ರಿ ಫಸ್ಟ್. ಇಲ್ಲಿ ನೋಡಿ ಶೋಭಂಟಿ, ನೀನು ಅಲ್ಲೇ ಬಕ್ ಬರೀ ಇದು ಮಾಡ್ಬಾರ್ದು. ಅರ್ಶಿನ ಕುಂಕುಮ ನಾನು ಇಟ್ಕೊಂಡಿಲ್ಲಿತ್ತು. ಸೀರೆ ಹಾಕಕ್ಕದೆ ಮೂವರು ಒಂದೊಂದು ಸೀರೆ ಹಾಕ್ತಿರೋ, ಇಲ್ಲ ಮೂರು ಸೇರಿ ಒಂದಕ್ಕೆ ಹಾಕ್ತಿರೋ? ಆಟ ಬರ್ಬಿಡ ಕಣ. ಹಾಕ ತಡಿ ಹಾಕ. ಚೆನ್ನಾಗೈತೆ ಕ್ಯಾಮ್ರಾ, ಪರವಾಗಿಲ್ಲ. ಹಾಕಲ್ಲ. ಹ್ಞೂ ಅಂಕಲ್ದು ಕಳ್ಳ ಫೋನು ಸೆಂಡ್ ಮಾಡಿದ್ದೀನಿ. ಆಯ್ತು. ಈಗ ಊರ್ಗಡ್ಡೆ ಹೆಚ್ಕೊಳೋದಷ್ಟೇ. ನೀರೊಳಗೆ ಬೀಳ್ತೈತಿ ಹಳ್ಯಾಕ, ಹಂಗೆ ಇಕ್ಕ ಸುಮ್ಮನೆ ಅನ್ಬೇಡ. ಮುಂದ್ಗಡೆ ಮಾಡ್ಕೊಂಡಿದ್ದೀನಿ ಆ ಬಾಕ್ಸಿಗೆ ಸುಮ್ಮನೆ ಅಕ್ಕ. ಗ್ಯಾಸ್ ಆದ್ರೆ ಅಂತ ತೊಳ್ಕೊಂಡ್ರೆ ಅವತ್ತು ಹೇಳಮ್ಮ. ಕಾಣದೇ ಇಲ್ಲ ಪಾಪ. ಓ ಯಾರ ಮಕ್ಳಪ್ಪ ನೀವೆಲ್ಲವ? ಓ ಎಂದು ಹಂಗಂದಿರೋದು ನೀ ಎಂದು ನೀಟಾಗೇನೋ ಮಾಡಲ್ಲ ನೀನು ಕೆಲಸ ಓದ್ಕ. ನೀರು ಬಂದಿರೋದು
ಹಾಂ ಮಾಡಿರಿ. ಫೋನ್ ಹೊಡೆದೋಯ್ತು ಪಾಪ. ಮಳೆ ಬರಂಗಾಯ್ತು, ಬೇಗ ಬರ್ರಿ. ಶಾಬಣ್ಣಿದ ಹಾಕು, ಮನೆ ಕಂಡಿದ್ದು ಹಾಕು. ಮಾಡ್ರಿ. ಮೂವರು ಬೀಳ್ಬೇಕು ಕೆಳಗೆ, ಸಾಕಾಗಿರೋದು. ಆ ಕಡೆಗೆ ಬರ್ಬೇಕಾಯ್ತು ನಾನು. ಮುಳುಗ್ಬಾರ್ದಾ? ಶೋಭಂಟಿನ ಮುಳುಗೈತಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಸೊ ಇವಾಗ ಊಟ ಎಲ್ಲ ರೆಡಿ ಮಾಡಿ ಹೋಗಿದ್ವಿ. ಅನ್ನ ಸಾಂಬಾರು ಪಲ್ಯ ಮತ್ತು ಮಕ್ಕಳಿಗೆಲ್ಲ ಬೋಟಿ ಮತ್ತು ಸಂಡಿಗೆ ಎಲ್ಲ ಇರುತ್ತಲ್ಲ ಅದೆಲ್ಲ ಮಾಡಿಕೊಟ್ಟಿದ್ವಿ, ತಿಂತಾರೆ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲರೂ ಊಟ ಮಾಡ್ತಾಯಿದ್ವಿ. ನಾವು ಒಂದೊತ್ತು ಬಿಡೋದು ಅಂತೇಳಿ ಈ ರೀತಿ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು. ಹಾಗಾಗಿ ಬಾಳೆ ಎಲೆಯಲ್ಲೇ ಎಲ್ಲರೂ ಊಟ ಮಾಡ್ತಾಯಿದ್ರು. ನಮ್ಮ ಅತ್ತಿಗೆ, ನಾವು, ಇವರು ನಮ್ಮ ಅಕ್ಕ ಈ ಕಡೆ ಇದ್ದಾರೆ, ಇವರು ಫಸ್ಟ್ನೇ ಅಕ್ಕ. ಸೊ ನನ್ನ ಮಗಳು ನೋಡಿ ಇದನ್ನು ತಿಂತಾವಳೆ, ಅವಳಿಗೆ ಬೋಟಿ ಅಂದರೆ ಎಲ್ಲ ಇಷ್ಟ ಆಯಿತು. ಇನ್ನು ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿಕೊಂಡು ರೆಡಿಯಾಗಿದ್ರು ಜಾತ್ರೆಗೆ ಅಂತೇಳಿ. ಇವಾಗ ದೇವರೆಲ್ಲ ಜಾತ್ರೆಗೆ ಹೊರಡುತ್ತೆ. ಸೊ ನಮ್ಮಮ್ಮ ಅವರು ಊಟ ಮಾಡ್ತಾಯಿದ್ರು. ಇವರು ನಮ್ಮ ಮೂರನೇ ಅಕ್ಕ ಇದ್ದಾರಲ್ಲ, ಅವ್ರ ಮಗಳು ಇವಳು. ಇನ್ನು ಇವರು ನಮ್ಮ ಅಯ್ಯ, ಅವರು ನಮ್ಮ ತಂದೆಯವರು. ಅವರು ಕೂಡ ಜಾತ್ರೆಗೆಲ್ಲ ರೆಡಿ ಆಗ್ತಾಯಿದ್ದಾರೆ, ರೆಡಿಯಾಗಿ ಕೂತಿದ್ರು ಊಟ ಮಾಡಿ. ನೋಡಿ ನಮ್ಮ ಅಣ್ಣನ ಮಗ ಇವನು ತುಂಬಾ ತಮಾಷೆ ಮಾಡ್ಕೊಂಡು ಕೂತಿದ್ದಾನೆ, ಟಿ ವಿ ನೋಡ್ಕೊಂಡು ಊಟ ಮಾಡಿದ್ದ ಅವನು. ಅವ್ರಿಗೆಲ್ಲರಿಗೂ ಊಟ ಬಡಿಸ್ತಾ ಇದ್ದ ಹಾಗೇ. ಇನ್ನು ಬಾಳೆಹಣ್ಣು ತಿನ್ಕೊಂಡು ಹಾಗೆ ಕಾಮಿಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ತಗೊಳ್ರಿ, ತಿಂದ್ರಿ ಅಂತ ಆಟ ಆಡ್ತಾಯಿದ್ದಾನೆ. ಇನ್ನು ಹೊರಗಡೆ ಎಲ್ಲ ಜನ ರೆಡಿಯಾಗಿ ಓಡ್ತಾಯಿದ್ರಲ್ವ, ಎಲ್ಲನೂ ತೋರಿಸ್ತಾಯಿದ್ಲು. ವಿಡಿಯೋ ನಮ್ಮ ಅಣ್ಣನ ಮಗಳನ್ನ ಕೈ ಕೊಟ್ಟಿದ್ದೆ ವಿಡಿಯೋ ಮಾಡಂತ. ಹಾಗೆ ಅವಳು ವಿಡಿಯೋ ಮಾಡ್ತಾಯಿದ್ಲು. ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ರು. ಎಲ್ಲರೂ ಹೊಸ ಬಟ್ಟೆ ತೊಗೊಂಡಿದ್ರಲ್ವ ಶಾಪಿಂಗ್ ಮಾಡಿ, ಆ ಬಟ್ಟೆಗಳನ್ನು ಎಲ್ಲರೂ ಹಾಕ್ಕೊಂಡಿದ್ರು. ಇವಾಗ ಪ್ಯಾಂಟು ಶರ್ಟು. ನಾವು ಸೀರೆ ಹಾಕಿರಲಿಲ್ಲ. ಸೀರೆ ನಾವು ಗಂಗಮ್ಮನ ಮಾಡೋಕ್ಕೆ ಅಂತೇಳಿ ತೊಗೊಂಡಿದ್ವಿ ಎಲ್ಲರೂ. ಹಾಗಾಗಿ ಸೀರೆಗೆ ಬ್ಲೌಸ್ ಇಲ್ಲ ಅಂಥೇಳಿ ಬೇರೆ ಸೀರೆನ ವೇರ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ವೇರ್ ಮಾಡಿರೋದನ್ನು. ಸೊ ಇವಾಗ ಜಾತ್ರೆಗೆ ಹೊರಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲರೂ ರೆಡಿ ಆಗ್ತೀವಿ. ನಾವು ಊಟ ಎಲ್ಲ ಮುಗಿದ ತಕ್ಷಣವೇ ಜಾತ್ರೆಗೆ ಹೊರಡ್ಬೇಕು. ಇವಾಗ ಟೈಮು 11:10 ಆಗಿರ್ಬೋದು ಮೋಸ್ಟ್ಲಿ, ನಾನು ಟೈಮ್ ನೋಡಿಲ್ಲ. ಇವಾಗ ಮಕ್ಕಳೆಲ್ಲರೂ ರೆಡಿಯಾಗಿದ್ದಾರೆ, ಅವ್ರದ್ದು ಕೂಡ ಊಟ ಮುಗೀತು. ಎಲ್ಲರೂ ಬಟ್ಟೆ ಹಾಕ್ಕೊಂಡಿದ್ದಾರೆ ನೋಡಿ. ಮನೆಯೆಲ್ಲ ಚಲಾಪಿಲಿ ಮಾಡಿದ್ದಾರೆ. ಎಲ್ಲರೂ ಬಟ್ಟೆಗಳು ಹಾಕ್ಕೊಂಡು ಅದ್ರಾಗಿರೋ ಪೇಪರ್ಗಳೆಲ್ಲ ಹಾಕಿ ಆ ಕಡೆ ಈ ಕಡೆ ಇದು ಮಾಡಿದ್ದಾರೆ. ಇನ್ನು ಎಲ್ಲರೂ ಊಟ ಮುಗಿಸ್ಕೊಂಡು ಇವಾಗ ಹೊರಟು ಮತ್ತೆ ನಾನು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ ಫ್ರೆಂಡ್ಸ್. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.